ನಮಸ್ಕಾರ. ಇವತ್ತಿನ ರುಚಿಕರವಾದ ರೆಸಿಪಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾವು ಮಶ್ರೂಮ್ ಬಳಸಿ ತುಂಬ ರುಚಿಯಾದ ಮತ್ತು ಸುಲಭವಾಗಿ ಮಾಡಿಕೊಳ್ಳಬಹುದಾದ ಮಶ್ರೂಮ್ ಗ್ರೇವಿಯನ್ನು ತಯಾರಿಸೋಣ. ಮನೆಯಲ್ಲೇ ಸಿಗುವ ಸರಳ ಪದಾರ್ಥಗಳನ್ನು ಬಳಸಿ ಅನ್ನ, ಚಪಾತಿ, ರೊಟ್ಟಿ, ದೋಸೆ, ರಾಗಿ ಮುದ್ದೆ ಜೊತೆ ಸವಿಯಲು ತುಂಬ ಚೆನ್ನಾಗಿರುವ ಈ ಗ್ರೇವಿಯನ್ನು ಹೇಗೆ ತಯಾರಿಸಿಕೊಳ್ಳುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿ ಮಾಡಿಕೊಳ್ಳೋಣ. ಬಾಣಲೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೇನೆ. ಈಗ ಲೋ ಫ್ಲೇಮ್ನಲ್ಲಿ ಈರುಳ್ಳಿಯನ್ನು ನಿಧಾನವಾಗಿ ಕಲಸುತ್ತಾ ಸ್ವಲ್ಪ ಮೃದುವಾಗಿ ಹಾಗೂ ಲೈಟ್ ಗೋಲ್ಡನ್ ಕಲರ್ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಹೇಗೆ ನಿಧಾನವಾಗಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿಯ ಸಿಹಿಯಾದ ರುಚಿ ಚೆನ್ನಾಗಿ ಹೊರಬಂದು ಗ್ರೇವಿಗೆ ಒಳ್ಳೆಯ ರುಚಿ ಬರ್ತದೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಒಂದು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಗ್ರೇವಿ ಮಾಡ್ತಾ ಇರೋದ್ರಿಂದ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಸಾಕಾಗತ್ತೆ. ಈಗ ಟೊಮೆಟೊವನ್ನು ಈರುಳ್ಳಿಯ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಮೆತ್ತಗಾಗಿ ಅದರ ಹಸಿ ವಾಸನೆ ಹೋಗಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೆರೆತು ಮೃದುವಾಗುವವರೆಗೆ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಈಗ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಇದರ ಜೊತೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಎಸಳುಗಳಾಗಿ ಬಿಡಿಸಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಸುಮಾರು 1 ಇಂಚಿನಷ್ಟು ಶುಂಠಿಯನ್ನು ಜಜ್ಜಿ ಸೇರಿಸ್ತಾ ಇದ್ದೇನೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗಿ ಒಳ್ಳೆಯ ಸುವಾಸನೆ ಬರುವವರೆಗೆ ಸ್ವಲ್ಪ ಹುರಿದುಕೊಳ್ಳೋಣ. ಇದರಿಂದ ನಮ್ಮ ಗ್ರೇವಿಯ ಮಸಾಲೆಗೆ ಒಳ್ಳೆಯ ರುಚಿ ಮತ್ತು ಸುವಾಸನೆಯ ಬೇಸ್ ರೆಡಿ ಆಗ್ತದೆ. ಈಗ ಈ ಮಿಶ್ರಣಕ್ಕೆ 4 ಗೋಡಂಬಿಯನ್ನು ಸೇರಿಸಿ ಕೈಯಾಡಿಸುತ್ತಾ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಗೋಡಂಬಿ ಮಸಾಲೆಯ ಜೊತೆ ಚೆನ್ನಾಗಿ ಬೆರೆತರೆ ಸಾಕು. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಸುಮಾರು 1 ಕಪ್ನಷ್ಟು ಕಾಯಿ ತುರಿಯನ್ನು ಸೇರಿಸಿಕೊಳ್ಳೋಣ. ಕಾಯಿ ತುರಿಯನ್ನು ಪ್ರತ್ಯೇಕವಾಗಿ ಹುರಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಮಸಾಲೆಯಲ್ಲಿರುವ ಬಿಸಿಯಲ್ಲೇ ಕಾಯಿ ತುರಿಯನ್ನು ಸೇರಿಸಿ ಸ್ವಲ್ಪವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹೀಗೆ ಮಾಡುವುದರಿಂದ ಕಾಯಿ ತುರಿಯ ರುಚಿ ಮತ್ತು ಸುವಾಸನೆ ಚೆನ್ನಾಗಿ ಉಳಿಯುತ್ತದೆ. ಈಗ ಈ ಮಸಾಲೆಯ ಮಿಶ್ರಣವನ್ನು ಸ್ವಲ್ಪ ತಣ್ಣಗಾಗಲು ಬಿಡೋಣ. ಅಷ್ಟರಲ್ಲಿ ನಾವು ಮಶ್ರೂಮ್ಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬರೋಣ. ಮಶ್ರೂಮ್ಗಳ ಮೇಲೆ ಇರುವ ಧೂಳು, ಮಣ್ಣು ಎಲ್ಲವನ್ನು ಸ್ವಚ್ಛವಾಗಿ ಚೆನ್ನಾಗಿ ತೊಳೆದುಕೊಂಡು ರೆಡಿ ಮಾಡಿಕೊಳ್ಳೋಣ. ಅಷ್ಟರಲ್ಲಿ ನಮ್ಮ ಮಸಾಲೆಯ ಮಿಶ್ರಣವು ಕೂಡ ಚೆನ್ನಾಗಿ ತಣ್ಣಗಾಗಿರ್ತದೆ. ಈಗ ಸುಮಾರು 1 ಪ್ಯಾಕೆಟ್ನಷ್ಟು ಮಶ್ರೂಮನ್ನು ತಗೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಇದು ಮುಳುಗುವಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸೋಣ. ನಂತರ ನಿಧಾನವಾಗಿ ಕೈಯಾಡಿಸುತ್ತಾ ಅದರ ಮೇಲೆ ಇರುವ ಡಸ್ಟ್ ಮತ್ತು ಕಸವನ್ನು ಚೆನ್ನಾಗಿ ತೊಳೆದುಕೊಳ್ಳೋಣ. ನಂತರ ಈ ನೀರನ್ನು ಬಸಿದು ಶುದ್ಧ ನೀರಿನಲ್ಲಿ ಮತ್ತೊಮ್ಮೆ ತೊಳೆದುಕೊಳ್ಳೋಣ. ಮಶ್ರೂಮ್ಗಳ ಮೇಲಿರುವ ಸ್ಕಿನ್ನನ್ನು ಈ ರೀತಿಯಾಗಿ ನಿಧಾನವಾಗಿ ತೆಗೆದುಕೊಳ್ಳೋಣ. ಸ್ಕಿನ್ ಸುಲಭವಾಗಿ ಬರುವುದರಿಂದ ಕೈಯಿಂದಲೇ ನಿಧಾನವಾಗಿ ಎಳೆದು ತೆಗೆದರೆ ಸಾಕು. ಹೀಗೆ ಒಂದೊಂದೇ ಮಶ್ರೂಮ್ಗಳ ಮೇಲಿರುವ ಸ್ಕಿನ್ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಂತರ ನಮಗೆ ಬೇಕಾದ ಗಾತ್ರಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಈಗ ತಣ್ಣಗಾದ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಅಗತ್ಯವಿರುವಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸೇರಿಸಿ ರುಬ್ಬಿಕೊಳ್ಳುವುದರಿಂದ ಮಸಾಲೆಗೆ ಒಳ್ಳೆಯ ರುಚಿ ಮತ್ತು ಉತ್ತಮವಾದ ಫ್ಲೇವರ್ ಕೂಡ ಬರ್ತದೆ. ನೋಡಿ, ನಮ್ಮ ಮಸಾಲೆ ಈಗ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಂಡು ಚೆನ್ನಾಗಿ ತಯಾರಾಗಿದೆ. ಮಸಾಲೆ ತುಂಬ ಗಟ್ಟಿಯಾಗಿಯೂ ಇರಬಾರ್ದು, ತುಂಬ ತೆಳುವಾಗಿಯೂ ಇರಬಾರ್ದು. ಈ ರೀತಿಯ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ನಮಗೆ ಸಾಕು. ಈಗ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ನಾವು ಈಗಾಗಲೇ ಕ್ಲೀನ್ ಮಾಡಿ ನಮಗೆ ಬೇಕಾದ ಗಾತ್ರಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವ ಮಶ್ರೂಮ್ಗಳನ್ನು ಬಾಣಲೆಗೆ ಹಾಕೋಣ. ಮಶ್ರೂಮ್ಗಳನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಧ್ಯಮ ಉರಿಯಲ್ಲಿ ನಿಧಾನವಾಗಿ ಫ್ರೈ ಮಾಡಿಕೊಳ್ಳೋಣ. ಮಶ್ರೂಮ್ಗಳನ್ನು ಹುರಿಯುವಾಗ ಅವುಗಳಿಂದ ಸ್ವಲ್ಪ ನೀರು ಹೊರಬರ್ತದೆ. ಹಾಗಾಗಿ ಈ ಹಂತದಲ್ಲಿ ಯಾವುದೇ ನೀರನ್ನು ಎಕ್ಸ್ಟ್ರಾ ಸೇರಿಸುವ ಅಗತ್ಯವಿಲ್ಲ. ಮಶ್ರೂಮ್ ತನ್ನಲ್ಲಿರುವ ನೀರು ಬಿಟ್ಟು ಚೆನ್ನಾಗಿ ಫ್ರೈ ಆಗುವವರೆಗೆ ಮಧ್ಯೆ ಸೌಟ್ನಿಂದ ಮಿಕ್ಸ್ ಮಾಡ್ತಾ ಹೋದರೆ ಮಶ್ರೂಮ್ಗಳು ಎಲ್ಲ ಕಡೆ ಸಮಾನವಾಗಿ ಫ್ರೈ ಆಗ್ತದೆ. ಮಶ್ರೂಮ್ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಸಾಫ್ಟ್ ಆದ ನಂತರ ಮುಂದಿನ ಹಂತಕ್ಕೆ ಹೋಗೋಣ. ನೋಡಿ, ಈಗ ಗ್ಯಾಸ್ ಆನ್ ಮಾಡಿ ಅದೇ ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿಯಾಗಲು ಬಿಡೋಣ. ಎಣ್ಣೆ ಬಿಸಿಯಾದ ನಂತರ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಇದಕ್ಕೆ 2 ತುಂಡು ಚಕ್ಕೆಯನ್ನು ಸೇರಿಸೋಣ. ಚಕ್ಕೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಪಲಾವ್ ಎಲೆಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದೀಗ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಬಾಣಲೆಗೆ ಸೇರಿಸಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸೋಣ.
ನಂತರ 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪುಡಿ ಹಾಗೂ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿಯನ್ನು ಸೇರಿಸೋಣ. ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಸಾಲೆ ಹಾಗೂ ಸೊಪ್ಪಿನ ಪರಿಮಳ ಚೆನ್ನಾಗಿ ಬರುವವರೆಗೆ ಲೋ ಫ್ಲೇಮ್ನಲ್ಲಿ ನಿಧಾನವಾಗಿ ಹುರಿದುಕೊಂಡ್ರೆ ನಮ್ಮ ಮಸಾಲೆಗೆ ಒಳ್ಳೆಯ ಫ್ಲೇವರ್ ಬರ್ತದೆ. ನಂತರ ನಾವು ಈಗಾಗಲೇ ನುಣ್ಣಗೆ ರುಬ್ಬಿಕೊಂಡು ಇಟ್ಕೊಂಡಿರುವ ಮಸಾಲೆಯನ್ನು ಈ ಮಿಶ್ರಣಕ್ಕೆ ಸೇರಿಸೋಣ. ಮಸಾಲೆಯನ್ನು ಸೇರಿಸಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಬಾಣಲೆಗೆ ಅಂಟಿಕೊಳ್ಳದಂತೆ ಮಧ್ಯೆ ಮಧ್ಯೆ ಕೈ ಆಡಿಸುತ್ತಾ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಹಾಗೆಯೇ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಅದರಲ್ಲಿರುವ ಹಸಿ ವಾಸನೆ ಹೋಗಿ ಎಣ್ಣೆ ಸ್ವಲ್ಪ ಮೇಲ್ಭಾಗಕ್ಕೆ ಕಾಣಿಸಿಕೊಳ್ಳಲು ಶುರುವಾದಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಎಂದು ಅರ್ಥ. ಈ ರೀತಿ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದರ ಪರಿಮಳ ಮತ್ತು ರುಚಿ ಇನ್ನಷ್ಟು ಚೆನ್ನಾಗಿ ಬರ್ತದೆ. ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡಿರುವ ಮಶ್ರೂಮ್ಗಳನ್ನು ಮಸಾಲೆಗೆ ಸೇರಿಸಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುವಂತೆ ಸ್ವಲ್ಪ ಸಮಯ ಬೇಯಿಸಿಕೊಳ್ಳೋಣ. ಮಸಾಲೆ ಮಶ್ರೂಮ್ಗಳಿಗೆ ಚೆನ್ನಾಗಿ ಅಂಟಿಕೊಂಡು ರುಚಿ ಒಳಗೆ ಸೇರಿಕೊಳ್ಳುವಂತೆ ನಿಧಾನವಾಗಿ ಬೇಯಿಸಿಕೊಳ್ಳೋಣ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದರೆ ನಮ್ಮ ರುಚಿಯಾದ ಮಶ್ರೂಮ್ ಗ್ರೇವಿ ರೆಡಿಯಾಯಿತು. ಈಗ ಗ್ಯಾಸ್ ಆಫ್ ಮಾಡಿ ನಮ್ಮ ಮಶ್ರೂಮ್ ಗ್ರೇವಿಯನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಸಾಲೆಯ ಪರಿಮಳ ಹಾಗೂ ಮಶ್ರೂಮ್ನ ರುಚಿ ಸೇರಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಬಿಸಿ ಬಿಸಿಯಾಗಿ ಅನ್ನ, ಚಪಾತಿ, ರೊಟ್ಟಿ, ದೋಸೆ, ರಾಗಿ ಮುದ್ದೆ ಜೊತೆ ಸವಿಯಬಹುದು. ಈಗ ನಮ್ಮ ರುಚಿಯಾದ ಸಿಂಪಲ್ ಆಗಿ ತಯಾರಿಸಿದ ಮಶ್ರೂಮ್ ಗ್ರೇವಿ ಸವಿಯಲು ಸಿದ್ಧವಾಗಿದೆ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.